ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಸೋಲಿಗೆ ಕಾರಣವಾದ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟದ ವಿರುದ್ಧ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟರೆ ಸಾಕು ಎಂಬ ಮನಸ್ಥಿತಿ ಇದೆ. ಅವರಿಗೆ ಗೃಹಲಕ್ಷ್ಮಿಯರು ಬೇಕು, ಆದರೆ ವಿಧಾನಸೌಧದಲ್ಲಿ ರಾಜಲಕ್ಷ್ಮಿಯರಾಗಿ ಮಿಂಚುವುದು ಬೇಡವಾಗಿದೆ ಎಂದು ಅವರು ಆಕ್ರೋಶ ಹೊರಹಾಕಿದ್ರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಿಳೆಯರ ಹಕ್ಕುಗಳಿಗಾಗಿ ಹಿಂದೂ ಕೋಡ್ ಬಿಲ್ ತಂದಾಗ ಅಂದು ಇದೇ ಕಾಂಗ್ರೆಸ್ ವಿರೋಧಿಸಿತ್ತು. ಆದ್ದರಿಂದ ಮನನೊಂದ ಅಂಬೇಡ್ಕರ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇಂದು ಮಹಿಳಾ ಮೀಸಲಾತಿಯನ್ನ ಸೋಲಿಸುವ ಮೂಲಕ ಕಾಂಗ್ರೆಸ್ ತನ್ನ ಹಳೆಯ ಚಾಳಿಯನ್ನೇ ಮುಂದುವರಿಸಿದೆ. ಇದು ಭಾರತೀಯ ಇತಿಹಾಸದ ಕರಾಳ ದಿನ ಎಂದು ಸುಧಾಕರ್ ಬಣ್ಣಿಸಿದ್ರು. ಕಾಂಗ್ರೆಸ್ ಕೇವಲ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಹಿಳೆಯರಿಗೆ ಬಸ್ಸಿನಲ್ಲಿ ಸೀಟು ಕೊಟ್ಟಿದೆ, ಆದರೆ ಬಿಜೆಪಿ ಅವರಿಗೆ ವಿಧಾನಸೌಧ ಮತ್ತು ಸಂಸತ್ತಿನಲ್ಲಿ ಸೀಟು ಕೊಡಲು ಮುಂದಾಗಿದೆ. ಮಹಿಳೆಯರಿಗೆ ಕೇವಲ ವೋಟಿಂಗ್ ಪವರ್ ಇದ್ರೆ ಸಾಲದು, ಪೊಲಿಟಿಕಲ್ ಪವರ್ ಸಿಗಬೇಕು ಎಂಬುದು ಪ್ರಧಾನಿ ಮೋದಿಯವರ ಆಶಯ ಆಗಿದೆ. ಇದಕ್ಕಾಗಿಯೇ ಉಜ್ವಲ ಯೋಜನೆ ಮತ್ತು 15,000 ಕೋಟಿ ಶೌಚಾಲಯಗಳ ನಿರ್ಮಾಣದಂತಹ ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ವಿವರಿಸಿದ್ರು. ರಾಮ ಮಂದಿರ ನಿರ್ಮಾಣ, ಸಿಎಎ ಜಾರಿ ಅಥವಾ ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ್ ಇರಲಿ, ಪ್ರತಿಯೊಂದು ಅಭಿವೃದ್ಧಿ ಮತ್ತು ದೇಶ ಪ್ರೇಮಿ ಚಿಂತನೆಗಳಿಗೆ ಕಾಂಗ್ರೆಸ್ ನಕಾರಾತ್ಮಕವಾಗಿ ವರ್ತಿಸ್ತಾ ಇದೆ. ಇಡೀ ಮಹಿಳಾ ಸಂಕುಲಕ್ಕೆ ಕಾಂಗ್ರೆಸ್ ದ್ರೋಹ ಮಾಡಿದೆ ಎಂದು ಕಿಡಿಕಾರಿದ್ರು. ಅನೇಕ ಎನ್ಡಿಎ ಸದಸ್ಯರುಗಳು, ನಮ್ಮ ಲೋಕಸಭಾ ಸದಸ್ಯರುಗಳು ಮಹಿಳೆಯರಿಗೆ ಯಾಕೆ ಕೊಡಬೇಕು ರಾಜಕೀಯ ಶಕ್ತಿ, ಯಾವ್ಯಾವ ದೇಶಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿಯನ್ನು, ಅನೇಕರು ಇದರ ಬಗ್ಗೆ ಮಾತನಾಡಿದರು. ಇವತ್ತು ಕಾಂಗ್ರೆಸ್ ಮಾತ್ರ, ಕಾಂಗ್ರೆಸ್ ಪಕ್ಷ ಇಂಡಿ ಕೂಟ, ಇಂಡಿ ಮೈತ್ರಿಕೂಟ ಇದೆಯಲ್ಲ, DMK, ಸಮಾಜವಾದಿ ಪಕ್ಷ ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಅವರ ಮೈತ್ರಿಕೂಟದ ಸದಸ್ಯರುಗಳೆಲ್ಲ ಕೂಡ ಇದಕ್ಕೆ ವಿರೋಧವನ್ನು ಮಾಡಿದರು. ಮಹಿಳೆಯರಿಗೆ ಮೀಸಲಾತಿಯನ್ನು ವಿರೋಧವನ್ನು ಮಾಡಿದರು. ಇದೇನು ಹೊಸದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಈ ದೇಶದಲ್ಲಿ ಆಳ್ವಿಕೆ ನಡೆಸಿರೋದು 50 ವರ್ಷಕ್ಕೂ ಹೆಚ್ಚು ಮಾಡಿದ್ದಾರೆ, 60 ವರ್ಷ ಬಹುಶಃ. ಈ 50ರಿಂದ 60 ವರ್ಷದಲ್ಲಿ ಯಾವಾಗಲೂ ಕೂಡ ಮಹಿಳಾ ಮೀಸಲಾತಿಗೆ ಅವರು ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ ಅವರು.